ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗೈಸ್, ಇವತ್ತು ಎರಡು ಟಾಪಿಕ್ ಬಗ್ಗೆ ಮಾತಾಡಬೇಕು. ನಿನ್ನೆಯ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಜಿ ಜಿ ಅವ್ರದ್ದು, ಆ್ಯಂಡ್ ದೆನ್ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಡಿ ಸಿ ಅವ್ರದ್ದು. ಗೈಸ್, ನಿನ್ನೆ ಮ್ಯಾಚ್ ನೋಡೋದಾದ್ರೆ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆದರೆ ಏನಾಗುತ್ತೆ ಅಂತ ಕ್ಲಿಯರಾಗಿ ಕಾಣಿಸ್ತು. ಹೇಗೋ ನಮ್ಮ ಅದೃಷ್ಟಕ್ಕೆ ರಾಧಾ ಯಾದವ್ ಅವರು ಅವ್ರ ಫಸ್ಟ್ ಹಾಫ್ ಸೆಂಚುರಿನ ಕಂಪ್ಲೀಟ್ ಮಾಡಿದ್ರು WPL ಅಲ್ಲಿ. ಈ ಮ್ಯಾಚ್ಗಿನ ಮುಂಚೆ ಅವ್ರ ಬೆಸ್ಟ್ ಸ್ಕೋರ್ ಇದ್ದಿದ್ದು 27. ಸೊ ಅವರು ಪ್ರತಿ ಮ್ಯಾಚ್ ಹೊಡಿತಾರೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ದೆನ್ ರಿಚ್ ಅವರಂತೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅವರಂತೂ ರಾಧಾ ಯಾದವ್ ಅವ್ರ ಜೊತೆ ಮಾಡಿದ್ದ 100 ರನ್ಸ್ ಪಾರ್ಟ್ನರ್ಶಿಪ್ ಅಂತೂ ಕ್ರೇಜಿ ಅಂತಲೇ ಹೇಳ್ಬೋದು. ಆ ಪಾರ್ಟ್ನರ್ಶಿಪ್ಪಿಂದಾನೇ ನಾವು ಒಳ್ಳೆ ಟಾರ್ಗೆಟ್ನ ಸೆಟ್ ಮಾಡೋಕ್ಕಾಗಿದ್ದು. ಆ್ಯಂಡ್ ದೆನ್ ಲಾಸ್ಟಲ್ಲಿ ನೆಡೆನ್ ಡಿಕ್ಲಾರ್ಕ್ ಅವರು 20 ರನ್ಸ್ ಕ್ಯಾಮಿಯೋನ ಪ್ಲೇ ಮಾಡಿದ್ರು. ಸೊ ನಾವು ಲಕ್ಕಿಲಿ 182ನ ಸೆಟ್ ಮಾಡಿದ್ವಿ. ನಾನು ಯಾಕೆ ಲಕ್ಕಿಲಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ರಾಧಾ ಯಾದವ್ ಅವ್ರದ್ದು 2 ಸಲ, ಡಿಕ್ಲಾರ್ಕ್ ಅವ್ರದ್ದು 1 ಟೈಮು, ಆ್ಯಂಡ್ ದೆನ್ ರಿಚಾ ಅವ್ರದ್ದು 1 ಟೈಮ್ ಕ್ಯಾಚ್ನ ಬಿಟ್ಟರು. ಸೊ ನಾವು ಲಕ್ಕಿಲಿ ಆ ಟಾರ್ಗೆಟ್ನ ಸೆಟ್ ಮಾಡಿದ್ವಿ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಜಿ ಜಿ ಅವರಂತೂ ಆ ಕ್ಯಾಚಸ್ನ ಹಿಡಿದಿದ್ರೆ ನಾವು 100 ಒಳಗಡೆನೂ ಆಲ್ಔಟ್ ಆಗಿರ್ಬೋದು. ಬೌಲಿಂಗಲ್ಲಿ ನೋಡೋದಾದರೆ ಜಿ ಜಿಯ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ಸ್ನ ಕ್ಲೀನ್ ಸ್ವೀಪ್ ಮಾಡಿದ್ರು ಅಂತಲೇ ಹೇಳ್ಬೋದು ಶ್ರೇಯಾಂಕ ಪಟೇಲ್ ಅವರು. ಆ್ಯಂಡ್ ದೆನ್ ಅರುಂಧತಿ ರೆಡ್ಡಿ ಅವರಂತೂ ಕ್ರೇಜಿ ವಿಕೆಟ್ ತೆಗೆದ್ರು, ಆ್ಯಂಡ್ ಇವನ್ ಕ್ರೇಜಿ ಫೀಲ್ಡಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ನೆಡೆನ್ ಡಿಕ್ಲಾರ್ಕ್ ಅವರು ಬೌಲಿಂಗ್ಗಿಂತ ಅವರಂತೂ ಫೀಲ್ಡಿಂಗ್ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ರಾಧಾ ಯಾದವ್ ಅವರು ಆಲ್ರೌಂಡ್ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ, ಆ್ಯಂಡ್ ಅವರು ಪ್ರೂವ್ ಕೂಡ ಮಾಡಿದ್ದಾರೆ ಅವರು ಬೌಲಿಂಗ್ ಹಾಕೋ ಕ್ಯಾಪಬಿಲಿಟಿ ಇದೆ ಅಂತ. ಲಾರೆನ್ ಬೆಲ್ ಅವರು ಕೂಡ ಒಂದು ಒಳ್ಳೆ ವಿಕೆಟ್ ತೆಗೆದಿದ್ದಾರೆ ಆ್ಯಶ್ ಗಾರ್ಡ್ನರ್ ಅವ್ರದ್ದು, ಅದು ಕ್ರೇಜಿ ಇತ್ತು. ಅಟ್ ದ ಲಾಸ್ಟ್ ಸ್ಮೃತಿ ಮಂದನ ಅವರಂತೂ ಕ್ಯಾಪ್ಟನ್ಸಿ ಅಂತೂ ಕ್ರೇಜಿ ಮಾಡೋರೆ. ಸೊ ದಟ್ ಅಂಥ ಗ್ರೇಟ್ ಬ್ಯಾಟಿಂಗ್ ಟೀಮ್ ಆದಂಥ ಜಿ ಜಿ ಅವ್ರನ್ನ 182ಗೆ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಇದು ನಿನ್ನೆಯ ಮ್ಯಾಚ್ನ ಸಮ್ಮರಿ ಆಗಿತ್ತು. ಆ್ಯಂಡ್ ದೆನ್ ಇವತ್ತಿನ ಮ್ಯಾಚ್ ನೋಡೋದಾದರೆ ವರ್ಸಸ್ ಡಿ ಸಿ ಇದೆ, ಆ್ಯಂಡ್ ದೆನ್ ಕ್ರೇಜಿ ಬ್ಯಾಟಿಂಗ್ ಲೈನಪ್ ಇದೆ ಅವ್ರದ್ದು, ಆ್ಯಂಡ್ ದೆನ್ ಸಾಲಿಡ್ ಬೌಲಿಂಗ್ ಲೈನಪ್ಪು ಕೂಡ ಇದೆ. ಸೊ ಅವ್ರ ಜೊತೆಗೆ ನಮ್ಮ ಬ್ಯಾಟಿಂಗ್ ಲೈನಪ್ ಮ್ಯಾಚ್ ಆಗಿ ಮ್ಯಾಚ್ ಗೆಲ್ಲಬೇಕು ಅಂತ ಅಂದರೆ ನಾವು ಈ 3 ಚೇಂಜಸ್ ಅಂತೂ ಪಕ್ಕಾ ಮಾಡಲೇಬೇಕಾಗಿದೆ. ವೇರ್ ಜಾರ್ಜಿಯಾ ವಾಲ್ನ ಒಳಗಡೆ ತಂದು ಲಿನ್ಸಿ ಸ್ಮಿತ್ ಅವ್ರನ್ನ ಆಚೆ ಕೂರಿಸ್ಬೇಕು, ಆ್ಯಂಡ್ ದೆನ್ ಫೀಲ್ಡಿಂಗ್ ಅಂತೂ ಇದೇ ಥರ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತೀನಿ. ಆ್ಯಂಡ್ ದೆನ್ ಪ್ರೇಮ ರಾವತ್ ಅವ್ರನ್ನ ಹೇಮಲತಾ ದಯಾಲನ್ ಆರ್ ಗೌತಮಿ ನಾಯಕ್ ಅವ್ರ ಪ್ಲೇಸಲ್ಲಿ ರಿಪ್ಲೇಸ್ ಮಾಡಬೇಕು ಅಂತ ಅನ್ಕೊತಿದ್ದೀನಿ. ಬಿಕಾಸ್ ಹೇಮಲತಾ ದಯಾಲನ್ ಅವರು 3 ಮ್ಯಾಚಸ್ಸಿಂದ ಪರ್ಫಾರ್ಮ್ ಮಾಡ್ತಿಲ್ಲ. ಆ್ಯಂಡ್ ದೆನ್ ಗೌತಮಿ ನಾಯಕ್ ಅವ್ರದ್ದು ನಿನ್ನೆ ಬೇಸಿಕ್ಸ್ ಚೆನ್ನಾಗಿರಲಿಲ್ಲ ಅಂತ ಹೇಳ್ತೀನಿ. ಸೊ ದಟ್ ಅವರಿಬ್ಬರಲ್ಲಿ ಒಬ್ಬರು ಆಚೆ ಕೂತ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಐ ಪ್ರಿಫರ್ ಹೇಮಲತಾ ದಯಾಲನ್ ಅವ್ರನ್ನ ಒಳಗಡೆ ಇರಿಸಿ ಗೌತಮಿ ನಾಯಕ್ ಅವ್ರನ್ನ ಆಚೆ ಕೂರಿಸ್ಬೇಕು ಅಂತ. ಬಟ್ ಹಂಗೆ ಮಾಡಿದ್ರೆ ಗೌತಮಿ ನಾಯಕ್ ಅವ್ರಿಗೆ ಒಂದೇ ಚಾನ್ಸ್ ಕೊಟ್ಟಂಗೆ ಆಗುತ್ತೆ ಅಂತ ಹೇಮಲತಾ ದಯಾಲನ್ ಅವ್ರನ್ನ ಆಚೆ ಕೂರಿಸ್ತೀನಿ. ಆ್ಯಂಡ್ ದೆನ್ ಪ್ರೇಮ ರಾವತ್ ಅವ್ರನ್ನ ಒಳಗಡೆ ತರ್ತೀನಿ. ಸೊ ದಟ್ ನಮಗೆ 2 ಓವರ್ ಸ್ಪಿನ್ ಹಾಕ್ಸೋ ಚಾನ್ಸಸ್ಸು ಇರುತ್ತೆ, ಆ್ಯಂಡ್ ದೆನ್ ಬೌಲಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಅಂತ. ಸೊ ಅವರಿಬ್ಬರಲ್ಲಿ ಒಬ್ಬರಂತೂ ಕನ್ಫರ್ಮ್ ಆಚೆ ಕೊಡಲೇಬೇಕಾಗುತ್ತೆ. ನೋಡೋಣ ಯಾವ ಪ್ಲೇಯರ್ನ ಕೂರಿಸ್ತಾರೆ ಅಂತ. ಈ 3 ಪಾಯಿಂಟ್ಸ್ ಚೇಂಜ್ ಮಾಡಿದ್ರೆ ನಾವು ಗೆಲ್ಲೋದು ಖಚಿತ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಇಫ್ ಅಟ್ ಆಲ್ ನಾಳೆನೂ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆದರೆ, ಐ ಮೀನ್ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಎಲ್ಲ ವಿಕೆಟ್ಸ್ ಬಿದ್ದೋದ್ರೆ, ಟಾಪ್ ಆರ್ಡರ್ ವಿಕೆಟ್ಸ್ ಬಿದ್ದರೆ ಅರುಂಧತಿ ರೆಡ್ಡಿ ಅವ್ರನ್ನ ನಂಬರ್ 4ಅಲ್ಲಿ ಆಡಿಸ್ಬೇಕು ಅಂತ ಹೇಳ್ತೀನಿ. ಯಾಕಂದರೆ ಅರುಂಧತಿ ರೆಡ್ಡಿ, ರಾಧಾ ಯಾದವ್ ಅವರು ಇಬ್ಬರು ಸೇರಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ರಿಚಾ ಅವರು 15 ಓವರ್ಸ್ ಆದಮೇಲೆ ಬಂದು ಸೂಪರ್ ಫಿನಿಶ್ ಮಾಡ್ಬೋದು. ಸೊ ಗೈಸ್, ಚೇಂಜಸ್ ಮಾಡಲೇಬೇಕು ಅಂತ ಹೇಳ್ತೀನಿ. ಇಫ್ ಅಟ್ ಆಲ್ ಮಾಡ್ದಿರಾ ಹೋದರೆ ನೆಕ್ಸ್ಟ್ ಮ್ಯಾಚ್ ಅಂತೂ ಕೊಲ್ಯಾಪ್ಸ್ ಆಗಿ ಟೀಮ್ನ ವೀಕ್ನೆಸ್ ಅಂತೂ ಎದ್ದು ಕಾಣಿಸುತ್ತೆ. ಆ್ಯಂಡ್ ದೆನ್ ಒಂದು ಸಲ ವೀಕ್ನೆಸ್ ಕಾಣಿಸ್ತು ಅಂದರೆ ಬೇರೆ ಟೀಮ್ ಅವರು ಪಕ್ಕ ಅದನ್ನ ಯುಟಿಲೈಸ್ ಮಾಡ್ಕೊತಾರೆ. ಸೊ ಇಫ್ ಎಟ್ ಆಲ್ ನಾವು ಗೆಲ್ಲಬೇಕಂದ್ರೆ ನಾನು ಪ್ರಿಪೇರ್ ಮಾಡಿರೋ ಪ್ಲೇಯಿಂಗ್ 11 ಒಂದ್ಸಲ ನೋಡಿ. ಸ್ಮೃತಿ ಮಂದನ at 1, ಗ್ರೇಸ್ ಹ್ಯಾರಿಸ್ at 2, ಜಾರ್ಜಿಯಾ ವಾಲ್ at 3, ಹೇಮಲತಾ ದಯಾಲನ್ ಆರ್ ಗೌತಮಿ at 4, ಆ್ಯಂಡ್ 5th ರಾಧಾ ಯಾದವ್ ಅವ್ರನ್ನ 6th, ರಿಚಾ ಘೋಷ್ ಅವ್ರನ್ನ ನೆಡೆನ್ ಡಿಕ್ಲಾರ್ಕ್ ಅವ್ರನ್ನ 7th ಪ್ಲೇಸ್ಗೆ, ಹಾಗೂ ಅರುಂಧತಿ ರೆಡ್ಡಿ ಅವ್ರನ್ನ 8th ಪ್ಲೇಸ್ಗೆ, 9th ಪ್ಲೇಸ್ಗೆ ಪ್ರೇಮ ರಾವತ್ ಅವ್ರನ್ನ 10th ಪ್ಲೇಸಲ್ಲಿ ಶ್ರೇಯಾಂಕ ಪಟೇಲ್ ಅವ್ರನ್ನ, ಆ್ಯಂಡ್ ದೆನ್ 11th ಪ್ಲೇಸಲ್ಲಿ ಲಾರೆನ್ ಬೆಲ್ ಅವ್ರನ್ನ. ಸೊ ಈ ಪ್ಲೇಯಿಂಗ್ 11 ಅಂತೂ ಪಕ್ಕ ಇದ್ದರೆ ವಿ ಕ್ಯಾನ್ ವಿನ್ ದ ಟೈಟಲ್ ಅಂತಲೇ ಹೇಳ್ತೀನಿ. ಬಿಕಾಸ್ ಮೋರ್ ಕನ್ಸಿಸ್ಟೆಂಟ್ ಇರ್ತಾರೆ ಪ್ಲೇಯರ್ಸು, ಆ್ಯಂಡ್ ದೆನ್ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾರೆ. ಇದು ನಮ್ಮ ಬ್ಯಾಟಿಂಗ್ ಲೈನಪ್ ಆಗಿರುತ್ತೆ. ಆ್ಯಂಡ್ ದೆನ್ ಬೌಲಿಂಗ್ ಕಡೆ ಬರೋದಾದರೆ ಲಾರೆನ್ ಬೆಲ್ ಅವ್ರ ಜೊತೆಗೆ 2 ಓವರ್ಸ್ ಅಂತೂ ಶ್ರೇಯಾಂಕ ಪಟೇಲ್ ಅವ್ರನ್ನ ಹಾಕ್ಸ್ತೀನಿ ಪವರ್ ಪ್ಲೇಯಲ್ಲಿ. ಆ್ಯಂಡ್ ದೆನ್
ಅರುಂಧತಿ ಅವ್ರನ್ನ ಸ್ಪೆಲ್ಗೆ ತರ್ತೀನಿ. ವಿತ್ ದಟ್ ಮಿಡಿಲ್ ಓವರ್ಸಲ್ಲಿ ಸ್ಪಿನ್ನರ್ಸ್ನ ಹಾಕಿ ಮುಗಿಸ್ತೀನಿ. ಪ್ರೇಮ ರಾವತ್ ಅವ್ರನ್ನ ಆ್ಯಂಡ್ ದೆನ್ ರಾಧಾ ಯಾದವ್ ಹಾಗೂ ಶ್ರೇಯಾಂಕಾ ಪಟೇಲ್ 2 ಓವರ್ಸ್ನ ಅಲ್ಲೇ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಡೆತ್ ಓವರ್ಸ್ ಕಡೆ ನೋಡೋದಾದರೆ ಅರುಂಧತಿ ರೆಡ್ಡಿ ಅವ್ರನ್ನ, ನಡೇನ್ ಡಿ ಕ್ಲಾರ್ಕ್ ಅವ್ರನ್ನ ಆ್ಯಂಡ್ ಲಾರೆನ್ ಬೆಲ್ ಅವರ ಸಿಂಗಲ್ ಓವರ್ನ ಅಲ್ಲಿ ಫಿನಿಶ್ ಮಾಡ್ತೀನಿ. ಸೊ ದಟ್ ಪರ್ಫೆಕ್ಟ್ ಪ್ಯಾಕ್ಡ್ ಬೌಲಿಂಗ್ ರೊಟೇಷನ್ ಆಗಿರುತ್ತೆ. ಆ್ಯಂಡ್ ದೆನ್ ಇದನ್ನೇ ಮಾಡ್ತಾರೆ RCB ಅವರು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಗೈಸ್, ಈ ಮ್ಯಾಚಲ್ಲಿ ಬೆಸ್ಟ್ ಪ್ಲೇಯರ್ಸ್ ಟು ವಾಚ್ ಔಟ್ ಇನ್ ದ ಆಪೋನೆಂಟ್ಸ್ ಅಂತ ಕೇಳಿದ್ರೆ ಶೆಫಾಲಿ ವರ್ಮಾ ಅವರು ಆ್ಯಂಡ್ ಕ್ಯಾಪ್ಟನ್ ಆದಂಥ ಜಮೀಮಾ ಲಾಂಡ್ರಿಕ್ಸ್ ಅವರು ಆ್ಯಂಡ್ ದೆನ್ ಲಾರಾ ಉಲ್ವಾರ್ಡ್ ಅವರು ಆ್ಯಂಡ್ ದೆನ್ ಲೆಸಲ್ಲಿನೂ ಈ ನಡುವೆ ಸ್ಕೋರ್ ಮಾಡ್ತವ್ರೆ. ಬಟ್ ಅವ್ರದ್ದು ಸ್ಟ್ರೈಕ್ ರೇಟ್ ಸ್ವಲ್ಪ ಕಡಿಮೆ ಇದೆ, ಸೊ ಅವ್ರನ್ನ ಕನ್ಸಿಡರ್ ಮಾಡ್ತಿಲ್ಲ. ಸೊ ಗಾಯ್ಸ್, ಇದು ನನ್ನ ರಿವ್ಯೂ ಆ್ಯಂಡ್ ಪ್ರಿವ್ಯೂ ಆಗಿತ್ತು ನೆನೆ ಮ್ಯಾಚ್ಗೆ ಹಾಗೂ ಇವತ್ತಿನ ಮ್ಯಾಚ್ಗೆ. ಇಫ್ ಅಟ್ ಆಲ್ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ನನ್ನ ಚಾನಲ್ ತುಂಬ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ದೆನ್ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.